ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವು ಸಾಧಿಸಿದ್ದು, ಇದೀಗ ಆ ಗೆಲುವಿನ ಸುದ್ದಿಗೋಷ್ಠಿಯಲ್ಲಿ ಮುಸ್ಲಿಂ ಮುಖಂಡ ಮತ್ತು ಯುವಕರ ವೇದಿಕೆ ಅಧ್ಯಕ್ಷ ಅಯ್ಯೂಬ್ ಖಾನ್ ಬಾಗೇವಾಡಿ ಸಂತೋಷ ಹಂಚಿಕೊಂಡಿದ್ದಾರೆ. ಈ ಹಿಂದೆ ಬಿಜೆಪಿ ಸೋಲು ಖಚಿತ ಎಂದು ಭವ್ಯವಾಗಿ ಘೋಷಿಸಿದ್ದ ಅವರು ಈಗ ಗೆಲುವಿನ ಕಾರಣಗಳನ್ನು ಬಿಚ್ಚಿಟ್ಟಿದ್ದಾರೆ. ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದು, ಈ ಗೆಲುವನ್ನು ಸ್ವಾಗತಿಸಲು ಮುಸ್ಲಿಂ ಮುಖಂಡ ಅಯ್ಯೂಬ್ ಖಾನ್ ಬಾಗೇವಾಡಿ ಸುದ್ದಿಗೋಷ್ಠಿ ಕರೆದಿದ್ದಾರೆ. ಈ ಹಿಂದೆ ಮಾಧ್ಯಮಗಳೊಂದಿಗೆ ಮಾತನಾಡಿ ಬಿಜೆಪಿ 15,000 ವೋಟುಗಳಿಂದ ಸೋಲು ಖಚಿತ ಎಂದು ಹೇಳಿದ್ದ ಅಯ್ಯೂಬ್ ಖಾನ್ ಈಗ ಗೆಲುವಿನ ಸಂತೋಷ ಹಂಚಿಕೊಂಡಿದ್ದಾರೆ. ಮಾಜಿ ಶಾಸಕ ವೀರಣ್ಣ ಚರಂತಿಮಠರ ಬಂಕಾ ಮಸೀದಿ ವಿರುದ್ಧದ ಹೇಳಿಕೆಯಿಂದ ಮುಸ್ಲಿಂ ಸಮುದಾಯ ಬಿಜೆಪಿಯ ವೋಟು ಕಳೆದುಕೊಂಡಿದೆ ಎಂದು ಅವರು ಅಯ್ಯೂಬ್ ಖಾನ್ ಬಾಗೇವಾಡಿ ಬಿಜೆಪಿ 15,000 ವೋಟುಗಳಿಂದ ಸೋಲು ಖಚಿತ. ಚರಂತಿಮಠ ಮಾತುಗಳಿಂದ ಮುಸ್ಲಿಂ ಸಮುದಾಯ ಬಿಜೆಪಿಯ ವೋಟು ಕಳೆದುಕೊಂಡಿದೆ. ಕಾಂಗ್ರೆಸ್ ಗೆಲುವು ಸಂತೋಷದಾಯಕ. ಉಪಚುನಾವಣೆಯಲ್ಲಿ ತಮ್ಮ ನಾಮಪತ್ರ ಸಲ್ಲಿಸುವ ಆಲೋಚನೆಯಲ್ಲಿದ್ದ ಅಯ್ಯೂಬ್ ಖಾನ್ ಕಾಂಗ್ರೆಸ್ ಅವರ ಕೆಲವು ಬೇಡಿಕೆಗಳನ್ನು ಈಡೇರಿಸುತ್ತೇನೆ ಎಂದಾಗ ನಾಮಪತ್ರ ಪಡೆದುಕೊಂಡು ಹಿಂತೆಗೆದುಕೊಂಡಿದ್ದರು. ಈಗ ಆ ಬೇಡಿಕೆಗಳು ಈಡೇರಲಿವೆ ಎಂದು ಅವರು ಭರವಸೆ ನೀಡಿದ್ದಾರೆ. ಇವತ್ತು ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಯವರಿಗೆ ಭರ್ಜರಿ ಗೆಲುವು ಒಂದು ಸಾಧನೆಯನ್ನು ಮುಂಚೂಣಿ ಬಂದಿದೆ. ಬಾಗಲಕೋಟೆಯಲ್ಲಿ ಐತಿಹಾಸಿಕ ಗೆಲುವು ಅಂತೇಳಿ ಹೇಳಬಹುದು. ಇವತ್ತು ನಮ್ಮ ಜೋಡಿ ಅಯ್ಯೂಬ್ ಖಾನ್ ಬಾಗೇವಾಡಿಯರಿದ್ದಾರೆ. ಅವರು MLA ಕ್ಯಾಂಡಿಡೇಟ್ಗೆ ತಮ್ಮ ನಾಮಪತ್ರವನ್ನು ನೀಡಿದ್ರು. ಆದರೆ ಕೆಲವು ಕಾರಣಾಂತರಗಳಿಂದ ಅವರು ಹಿಂಪಡಿಸಿಕೊಂಡಿದ್ದಾರೆ. ಬನ್ನಿ ಅವರೊಂದಿಗೆ ಮಾತನಾಡೋಣ. ಸರ್, ಇವತ್ತು ಬೈ ಎಲೆಕ್ಷನ್ ಅನೌನ್ಸ್ಮೆಂಟ್ ಆಗಿದೆ, ರಿಸಲ್ಟು. ಉಮೇಶ್ ಮೇಟಿಯವರು ಜಯ ಘೋಷಿಸಿದ್ದಾರೆ. ತಾವೇನು ಹೇಳಬಲ್ಲಿ? ಉಮೇಶ್ ಮೇಟಿಯವರ ಗೆಲುವು ಪ್ರಜಾಪ್ರಭುತ್ವದ ಗೆಲುವು ಹಾಗೂ ಜತತಿ ಮನವುಳ್ಳ ವ್ಯಕ್ತಿ ಮತ್ತು ಬಹಳ ಸಂಭಾಯತ ಉಳ್ಳ ವ್ಯಕ್ತಿ. ಈ ಚುನಾವಣೆಯಲ್ಲಿ ಮತದಾರರು ಹಿಂದುತ್ವ ಪರ ಚುನಾವಣೆಗೆ ಬಿಜೆಪಿಯವರು ನಿಂತ ಬಗ್ಗೆ ಜನ ತಿರಸ್ಕರಿಸಿದ್ದಾರೆ. ಯಾಕೆಂದರೆ ಜನ ಜಾತ್ಯತೀತ ಮನವುಳ್ಳ ವ್ಯಕ್ತಿಗಳಿಗೆ ಓಟ್ ಹಾಕೋಬೇಕಂತೇಳಿ ಈ ಸಲ ತೀರ್ಮಾನ ಮಾಡ್ಯಾರ. ಮತ್ತು ಈ ಉಪಚುನಾವಣೆಯಲ್ಲಿ ಬಿಜೆಪಿಯ ಹೀನಾಯ ಸೋಲು. ಯಾಕಂತಂದ್ರೆ ಬಿಜೆಪಿಯ ಕ್ಯಾಂಡಿಡೇಟು ಹಿಂದುತ್ವ ಮೇಲೆ ಚುನಾವಣೆ ಸ್ಪರ್ಧಿಸಿದ್ದು ಹಾಗೂ ಉಮೇಶ್ ಮೇಟಿಯವರು ಜಾತ್ಯತೀತ ಮನವುಳ್ಳವರು ಡೆಮಾಕ್ರಸಿ ಹಾಗೂ ಸೆಕ್ಯುಲರಿಸಮ್ ಮೇಲೆ ಚುನಾವಣೆ ಎದುರಿಸುತ್ತಿದ್ದು ಕಾರಣ ಜನ ಸೆಕ್ಯುಲರಿಸಮ್ಗೆ ಒಪ್ಪಿಕೊಂಡಿದ್ದಾರೆ. ಜನ ಈ ಚುನಾವಣೆಯಲ್ಲಿ ಬಿಜೆಪಿಗೆ ತಕ್ಕ ಪಾಠ ಕಲಿಸಿದ್ದಾರೆ. ಕಾರಣ ಉಮೇಶ್ ಮೇಟಿಯವರು ಗೆಲುವೆಯಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ ಅಂದರೆ ಅಹಿಂದದವರು ಈ ಚುನಾವಣೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಕಾರಣ ಪ್ರತಿಯೊಂದು ಧರ್ಮದವರು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕೆಂದು ಪಣ ತೊಟ್ಟಿದ್ದು. ಈ ಚುನಾವಣೆಯಲ್ಲಿ ನಮ್ಮ ತಿಮ್ಮಾಪುರ ಸಾಹೇಬರಾಗಲಿ, ಜಾರಕಿಹೊಳಿ ಸಾಹೇಬರಾಗಲಿ ಮತ್ತು ಇವರು ನಮ್ಮ ನಸೀರ್ ಅಹಮದ್, ಜಮೀರ್ ಅಹಮದ್, ರೆಹಮಾನ್ ಖಾನ್ ಸಾಹೇಬರು ಹಾಗೂ ಹಸನ್ ಸಾಬ್ ದೋಟ್ಯಾಳ, ಅಜಿಂಪೀರ್, ಖಾದ್ರಿ ಬಹಳ ಗಣ್ಯ ವ್ಯಕ್ತಿಗಳು ಈ ಚುನಾವಣೆಯಲ್ಲಿ ಭಾಗವಹಿಸಿ ಅವ್ರಿಗೂ ಸಲ ಈ ಗೆಲುವು ಅವ್ರಿಗೂ ಸಲ ಸಲ್ಲುತ್ತದೆ. ಯಾಕಂತಂದರೆ ಈ ಸಲ ಉಪಚುನಾವಣೆಯಲ್ಲಿ ಉಮೇಶ್ ಮೇಟಿ ಗೆಲುವು ಸಾಧಿಸಬೇಕೆಂದು ಮುಸ್ಲಿಮರು ಸಹ ಪಣ ತೊಟ್ಟಿದ್ದು. ಯಾಕಂತಂದರೆ ಯಾವುದೇ ಕಾರಣಕ್ಕೆ ಈ ಸಲ ಉಮೇಶ್ ಮೇಟಿಯವರ ಗೆಲುವು ಬೇಕಂತಂದು ಈ ಚುನಾವಣೆಯಲ್ಲಿ ಮುಸ್ಲಿಮರು ಪಣ ತೊಟ್ಟಿದ್ದು. ಕಾರಣ ಯಾಕಂತಂದ್ರೆ ಕೆಲವು ವ್ಯಕ್ತಿಗಳು ಈ ಹಿಂದೆ ಮುಸ್ಲಿಮರ ವಿರುದ್ಧ ನಡವಳಿಕೆಗಳನ್ನು ಗಮನಿಸಿ ಎಲ್ಲ ಮುಸ್ಲಿಮರು ಒಕ್ಕಟ್ಟಾಗಿ ಉಮೇಶ್ ಮೇಟಿಯವರ ಗೆಲುವಿಗೆ ಸಾಥ್ ಕೊಡಬೇಕೆಂದು ಆ ಒಂದು ಕಾರಣಕ್ಕಾಗಿ ಎಲ್ಲ ಧರ್ಮದವರು ಈ ಉಮೇಶ್ ಮೇಟಿಯವರಿಗೆ ಗೆಲುವಲ್ಲಿ ಅವರ ಕೈವಾಡಿದೆ. ಕಾರಣ ಈ ಗೆಲುವು ಐತಿಹಾಸಿಕ ಗೆಲುವಿದೆ ಮತ್ತು ಉಮೇಶ್ ಮೇಟಿ ಸಾಹೇಬರು ಈ ಗೆಲುವು ಬಂದದ್ದಕ್ಕೆ ಮತ್ತು ಅವರು ಈ ಮುಂದೆ ಅವರ 2 ವರ್ಷ ಅವಧಿಯಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಮತ್ತು ಪ್ರತಿಯೊಂದು ಧರ್ಮದ ಕೆಲಸ ಕಾರ್ಯಗಳನ್ನು ಮಾಡಿ ಅವರು ಇದೇ ಥರ ನಡ್ಕೊಂಡ್ರೆ ಮುಂದೆ ಬರುವ 28ನೇ ಚುನಾವಣೆಯಲ್ಲಿ ಸಹ ಅವರು ಗೆಲ್ಲುತ್ತಾರೆ ಎಂದು ನಾನು ಈ ಮಾಧ್ಯಮ ಮುಖಾಂತರ ಭರವಸೆ ಕೊಡುತ್ತೇನೆ. ಈ ಹಿಂದೆ ನೀವು ಒಂದು ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ರಿ 15,000 ವೋಟುಗಳಿಂದ ಬಿಜೆಪಿ ಸೋಲು ಖಚಿತ ಎಂದು. ಆ ಒಂದು ಮಾತು ಈಗ 20,000 ವೋಟುಗಳಿಂದ ಆಗಿದೆ. ಅದಕ್ಕೇನು ಹೇಳಿದ್ರಿ? ಯಾಕಂತಂದರೆ ಈ ಹಿಂದೆ ಬಿಜೆಪಿ ಅಭ್ಯರ್ಥಿಗಳು ಪಂಕಾ ಮಸೂತಿಯನ್ನು ಕೀಲು ಹಾಕುತ್ತೇವೆ ಮತ್ತು ಮಸೂತಿಯ ಸದಸ್ಯರನ್ನು ಬಂಧನಗೊಳಪಡಿಸುತ್ತೆ ಅಂತ ಹೇಳಿದ್ದ ಮಾತಕ್ಕೆ ನಾನು 15,000ಕ್ಕಿಂತ ಅಧಿಕ ಮತಗಳಿಂದ ಬಿಜೆಪಿ ಸೋಲ್ತದ ಅಂತ ಯಾಕೆ ಹೇಳಿದೆ ಅಂದರೆ, ಬಹಳ ಜನ ಈ ಚುನಾವಣೆಯಲ್ಲಿ ಬಿಜೆಪಿ ಸೇರಲಿದ್ದರು.
ಅವರು ಒಂದು ಮಾತಿಗಾಗಿ ಮಸೂತಿಯ ಕೀಲಿ ಹಾಕುತ್ತೇನೆ ಮತ್ತು ಮಸೂತಿ ಕಮಿಟಿಯ ಬಂಧನಕ್ಕೆ ಒಳಪಡಿಸುತ್ತೇವೆ ಕಮಿಟಿ ಸದಸ್ಯರಿಗೆ ಅಂತ ಹೇಳಿದ ಕಾರಣಕ್ಕೆ ಅವರು 15,000ಕ್ಕಿಂತ ಅಧಿಕ ಮತಗಳಿಂದ ಸೋಲುತ್ತಾರೆ ಎಂದು ನಾನು ಹೇಳಿದ್ದು ನಿಜ. ಆದರೆ ಅದು ಅವ್ರಿಗೆ ಆ ಮಾತಿಗೆ ದೇವರ ತಕ್ಕ ಪಾಠ ಕಲಿಸ್ಯಾನ. 21,000ಕ್ಕಿಂತ ಅಧಿಕ ಮತಗಳಿಂದ ಉಮೇಶ್ ಮೇಟಿ ಅವರು ಗೆಲ್ಲಿದ್ದಾರೆ. ಈಗ ದಾವಣಗೆರೆ ಬೈ ಎಲೆಕ್ಷನಲ್ಲಿ ಕಾಂಗ್ರೆಸ್ ಗೆಲುವಾಗಿದೆ, ಆ ಕುರಿತು ತಾವೇನು ಹೇಳ್ತೀರಿ? ದಾವಣಗೆರೆ ಚುನಾವಣೆಯಲ್ಲಿ ಕೆಲವು ಮುಸ್ಲಿಂ ನಾಯಕರು ಪಕ್ಷದ ಚಟುವಟಿಕೆ ಮಾಡಿದ್ದಾರೆ ಅಂತ ಹೇಳೋದು ಸುಳ್ಳು ಎಂದು ಈಗ ಸಾಬೀತಾಗಿದೆ. ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷದ ಸೋಲು ಆದರೆ ಆ ಸೋಲಿನ ಹಣೆ ಬರಹ ನಮ್ಮ ನಾಯಕರ ಮೇಲೆ ಬರ್ತಿತ್ತು. ಈಗ ಅಲ್ಲಿ ಕಾಂಗ್ರೆಸ್ ಪಕ್ಷ ಜಯಗಳಿಸಿದೆ. ಕಾರಣ ಮುಸ್ಲಿಮ ನಾಯಕರಾಗಲಿ, ಜಮೀರ್ ಅಹಮದ್ ಆಗಲಿ, ನಸೀರ್ ಅಹಮದ್ ಆಗಲಿ, ಜಬ್ಬಾರ್ ಖಾನ್ ಸಾಹೇಬರಾಗಲಿ ಇವರು ಪಕ್ಷಕ್ಕಾಗಿ ದುಡಿದಿದ್ದಾರೆ, ಪಕ್ಷಕ್ಕಾಗಿ ನಿಷ್ಠಾವಂತದಿಂದ ಕೆಲಸ ಮಾಡಿದ್ದಾರೆ ಎಂದು ಸಾಬೀತಾಗಿದೆ. ಯಾಕಂದ್ರೆ ಕಾಂಗ್ರೆಸ್ಸಿನ ಗೆಲುವು, ಆ ನಾಯಕರ ಗೆಲುವು ಹಾಗೂ 88% ಮುಸ್ಲಿಮರ ಓಟ್ ಇದಾವಲ್ಲಿ, ಅದರೊಳಗೆ 18,000 SDP ತೊಗೊಂಡಿದ್ದಾರೆ. ಆದರೆ 70,000 ಮತಗಳು, ಉಳಿದಂಥ 70,000 ಮತಗಳಲ್ಲಿ ಅಧಿಕ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಬಿದ್ದಿದೆ. ಈಗ ಮುಸ್ಲಿಮ್ಸ್ ಕೈವಾಡ ಇದೆ ಅಂತ ಹೇಳಿ ನಮ್ಮ ಎಷ್ಟು ಮುಖಂಡರು ಮುಸ್ಲಿಮ್ಸರು ರಾಜೀನಾಮೆ ಕೊಟ್ಟಿದ್ರಿ, ಈಗ ಗೆಲುವಾಗಿದೆ. ಈಗ ಏನು ಸರ್ಕಾರ ಏನು ತೀರ್ಮಾನ ತಗುತ್ತೆ? ಈಗ ಸರ್ಕಾರಕ್ಕೆ ನಾವು ಕೇಳ್ಕೊಳ್ಬೇಕಂತಂದರೆ ಯಾವ ವ್ಯಕ್ತಿಗಳು ರಾಜೀನಾಮೆ ಕೊಟ್ಟರೋ ರಾಜೀನಾಮೆ ಹಿಂಪಡಬೇಕು ಮತ್ತು ಅವ್ರಿಗೆ ಆ ಸ್ಥಾನವನ್ನು ನೀಡಬೇಕು. ಯಾಕಂದರೆ ಕಾಂಗ್ರೆಸ್ ಗೆಲುವಲ್ಲಿ ಮುಸ್ಲಿಮರ ದಾವಣಗೆರೆ ಚುನಾವಣೆಯಲ್ಲಿ ಮುಸ್ಲಿಮರ ಮಹತ್ವದ ಪಾತ್ರ ಇದೆ. ತಮ್ಮದೇ ಮುಸ್ಲಿಮರ ಕ್ಯಾಂಡಿಡೇಟ್ ಆದಂಥ SDP ಮತ ಹಾಕದೇ ಕಾಂಗ್ರೆಸ್ ಪಕ್ಷವನ್ನು ಹಾಕಿ ಗೆಲ್ಲಿಸಿದ್ದಾರೆ. ಆ ಕಾರಣಕ್ಕಾಗಿ ಅವರ ಮೇಲೆ ಇದ್ದಂಥ ಆರೋಪ ಸುಳ್ಳು ಎಂದು ಸಾಬೀತಾಗಿದೆ. ಕಾರಣ ಅವರು ಕೊಟ್ಟಿರುವ ರಾಜೀನಾಮೆಯನ್ನು ಹಿಂಪಡೆದು ಅವರು ಮತ್ತೆ ಅವರು ಇದ್ದಂಥ ಸ್ಥಾನಗಳಿಗೆ ಅವರು ನೀಡಬೇಕೆಂದು ನಾನು ಈ ಮಾಧ್ಯಮ ಮುಖಾಂತರ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಕೇಳಿಕೊಳ್ಳುತ್ತೇನೆ. ಈಗ ನೀವು ತಮ್ಮ ನಾಮಪತ್ರವನ್ನು ಹಿಂಪಡಿಸಿಕೊಂಡಿದ್ದೀರಿ, ಈಗ ಕಾಂಗ್ರೆಸ್ ಗೆಲುವಾಗಿದೆ, ತಾವೇನು ಹೇಳಿದ್ರಿ? ನಾನು ನನ್ನ ನಾಮಪತ್ರವನ್ನು ಹಿಂದಕ್ಕೆ ಪಡೆಯಬೇಕಂತಂದರೆ ಕೆಲವೊಂದು 12 ಬೇಡಿಕೆಗಳಿದ್ದು, ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟ 12 ಬೇಡಿಕೆಗಳಿದ್ದು, ಆ 12 ಬೇಡಿಕೆಗಳನ್ನು ಈಡೇರಿಸ್ತೇವೆ ಎಂದು ತಿಮ್ಮಾಪುರ ಸಾಹೇಬರು ಮಾತು ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಮತ್ತು ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟ ಬೇಡಿಕೆಗಳು ಈಡೇರಿಸ್ತಾರೆ ಅಂತಂದು ಕಾರಣಕ್ಕೆ ನಾನು ನನ್ನ ನಾಮಪತ್ರವನ್ನು ಹಿಂಪಡೆದಿದ್ದೀನಿ. ಕಾರಣ ಈ ಉಮೇಶ್ ಮೇಟಿ ಅವರ 2 ವರ್ಷ ಅವಧಿಯಲ್ಲಿ ನಮ್ಮ ಬೇಡಿಕೆಗಳನ್ನು ಅವರು ಈಡೇರಿಸಬೇಕೆಂದು ಈ ಮಾಧ್ಯಮ ಮುಖಾಂತರ ಸಂಗಾಪುರ ಮಸೂತಿ ಆಗಲಿ, ಕಬ್ರಸ್ತಾನ್ ಕಂಪೌಂಡ್ ಆಗಲಿ, ಹಾಗೂ ಕೆಲವು ವ್ಯಕ್ತಿಗಳು ಟಿಪ್ಪು ಸುಲ್ತಾನ್ ವ್ಯಕ್ತಿಗಳು ಮತ್ತು ಡಾಕ್ಟರ್ ಅಬ್ದುಲ್ ಕಲಾಂ ಆಜಾದ್ ವ್ಯಕ್ತಿಗಳು ಮತ್ತು ನಮ್ಮ ಕೆಲವು 16 ಮಸೂತಿಗಳ ರಿಜಿಸ್ಟ್ರೇಷನ್ ಇದೆ. ಇಂತಹ ಹಲವಾರು 12 ಬೇಡಿಕೆಗಳು ಅದಾವೆ. ಆ ಬೇಡಿಕೆಗಳು ಈಡೇರಿಸಬೇಕೆಂದು ಕಾಂಗ್ರೆಸ್ ವರಿಷ್ಠರಿಗೆ ಈ ಮಾಧ್ಯಮ ಮುಖಾಂತರ ಕೇಳಿಕೊಳ್ಳುತ್ತೇನೆ. ಸರ್, ತಮ್ಮ ಹೆಸರು? ನನ್ನ ಹೆಸರು ಅಯ್ಯೂಬ್ ಖಾನ್ ಬಾಗೇವಾಡಿ, ಮುಸ್ಲಿಂ ಮುಖಂಡರು ಹಾಗೂ ಯುವಕರ ವೇದಿಕೆ ಅಧ್ಯಕ್ಷ, ಬಾಗಲಕೋಟೆ. ಮತ್ತು ನಮ್ಮ ಮುಸ್ಲಿಂ ಮುಖಂಡರು ಅಯ್ಯೂಬ್ ಖಾನ್ ಬಾಗೇವಾಡಿಯವರು ನಮ್ಮೊಂದಿಗೆ ಮಾತನಾಡಿದರು. ಅವರು ತಮ್ಮ ನಾಮಪತ್ರವನ್ನು ಹಿಂಪಡೆದುಕೊಂಡಿದ್ದರು. ಅವರು ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿದ್ದರಂತೆ. ಆ ಬೇಡಿಕೆ ಸಲುವಾಗಿ ಇವತ್ತು ಅವರು ತಮ್ಮ ನಾಮಪತ್ರವನ್ನು ಹಿಂಪಡೆದುಕೊಂಡು ಅದು ಕಾಂಗ್ರೆಸ್ ಗೆಲುವಿಗೆ ಅದು ಒಳ್ಳೆಯದು ಆಗುತ್ತದೆ ಅನ್ನುವ ಒಂದು ಉದ್ದೇಶದಿಂದ ತಮ್ಮ ನಾಮಪತ್ರವನ್ನು ಹಿಂಪಡಿಸಿಕೊಂಡಿದ್ದರು.